ವತಿಯಿಂದ ನಗರದ ಬಸವನಹಳ್ಳಿ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ಜನ್ಮ ದಿನಾಚರಣೆ ಮತ್ತು ವಚನ ಸಾಹಿತ್ಯ ಸಂರಕ್ಷಣಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಶಾಸ್ತ್ರಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸತೀಶ್ ಶಾಸ್ತ್ರಿ ಅವರು ಮಾತನಾಡಿ, ನಮ್ಮ ಸಮಾಜಕ್ಕೆ ಅನೇಕರು ಅನೇಕ ವಿಚಾರಗಳನ್ನು ಹೇಳಿ ಹೋಗಿದ್ದಾರೆ. ಆದರೆ ಅರ್ಥಪೂರ್ಣವಾದ ಜೀವನವನ್ನು, ಸಮಾಜಕ್ಕೆ ಬೇಕಾಗಿರುವ ನಡವಳಿಕೆಯನ್ನು ಕೊಟ್ಟಿರುವವರು ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರು ಎಂದು ಹೇಳಿದರು. ವರ್ಷ ಅವ್ರು ಹೇಳಿದ ನನಗೆ 80 ವರ್ಷ ಇಡೀ ಜೀವನವನ್ನೇ ಆ ವಚನವನ್ನ ಸಂಗ್ರಹಿಸೋದು, ಅದನ್ನ ಪುಸ್ತಕ ರೂಪದಲ್ಲಿ ತರಲಿಕ್ಕೆ ಪ್ರಯತ್ನ ಪಟ್ಟಂತ ಏಕೈಕ ವ್ಯಕ್ತಿ ಇವರು ಅಂತ ಹೇಳಿ ಅವ್ರು ಇನ್ನೊಂದು ಮಾತು ಹೇಳಿದ್ರು. ಬಿಜಾಪುರದಲ್ಲಿ ಗೋಳುಗುಮ್ಮಟದಷ್ಟೇ ಅವರು ಫೇಮಸ್ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಕೆಲವು ಸಾಹಿತಿಗಳು ಗೋಳುಗುಮ್ಮಟ ನೋಡಕ್ ಹೋಗಲ್ಲ ಅಂತೆ, ಇನ್ನೊಂದು ಪದ ಹೇಳಿದ್ರು, ವಚನ ಗುಮ್ಮಟ ನೋಡಕ್ ಹೋಗ್ತೀವಿ ಅಂತ. ವಚನ ಗುಮ್ಮಟ ಅಂದ್ರೆ ಅಷ್ಟು ಮಟ್ಟಿನ ಸಾಹಿತಿಗಳಾದ ರವೀಶ್ ಕ್ಯಾತನಬೀಡು ಅವರು ಮಾತನಾಡಿ, ಫಕೀರಪ್ಪ ಗುರುಬಸಪ್ಪ ಅವರು ಕನ್ನಡ ನೆಲಕ್ಕೆ ಕೇವಲ ವಚನಗಳನ್ನು ಮಾತ್ರ ಕೊಟ್ಟಿಲ್ಲ, ಬದಲಾಗಿ ಅನೇಕ ವಿಚಾರಗಳು ಮತ್ತು ಹೇಗೆ ಬದುಕಬೇಕು ಎಂಬುದನ್ನು ತಿಳಿಸಿಕೊಟ್ಟು ಹೋಗಿದ್ದಾರೆ ಎಂದು ಹೇಳಿದರು. ಈ ಜನ್ಮದಿನದ ಈ ಸುಸಂದರ್ಭದಲ್ಲಿ ಬಹುಶಃ ನಾವು ನೀವು ಮುಖಾಮುಖಿಯಾಗಿರ್ತಕ್ಕಂಥದ್ದು ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದರ್ಭ ಅಂತಂದ್ರು ನಾನಾದರೂ ಭಾವಿಸ್ತೇನೆ. ಫಗೋಲ್ಡ್ ಕಟ್ಟಿಯವರ ಕತೆ ಅವರು ಸೂಕ್ಷ್ಮವಾಗಿ ಸೂಚ್ಯವಾಗಿ ಹೇಳಿದ್ದಾರೆ. ಕನ್ನಡದ ನೆಲದೊಳಗೆ ಇಂಥ ಮಹಾಪುರುಷ ಆಗಿ ಹೋಗಿರ್ತಕ್ಕಂಥದ್ದು ಒಂದು ಚರಿತ್ರೆ ಮತ್ತೆ ಮತ್ತೆ ನಮ್ಮನ್ನ ದಿಗ್ಮೂಢರಾಗಿ ಮಾಡೋದಿಲ್ಲ, ಎಚ್ಚರಗೊಳಿಸ್ತದೆ ಅಂತ ನಾನು ಬಯಸ್ತೇನೆ. ಎಚ್ಚರಕ್ಕೂ ದಿಗ್ಮೂಢಕ್ಕೂ ಬಹಳ ವ್ಯತ್ಯಾಸ ಇದೆ, ಸತ್ಯನಾರಾಯಣರಿಗೆ ಗೊತ್ತಾಗ್ತದೆ. ಎಚ್ಚರ ಅನ್ನುವ ಪದ ಸದಾ ಅರಿವಿನಿಂದ ವಿವೇಕದಿಂದ ಬದುಕ್ತಕ್ಕಂಥ ವಾತಾವರಣವನ್ನು ಕಟ್ಟೋದು. ಬಹುಶಃ ನಿಮಗೆ ಕಟ್ಟಬೇಕಾಗಿರ್ತಕ್ಕಂಥದ್ದು ಅದನ್ನೇ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಅವರು ಮಾತನಾಡಿ, ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿಯವರ ತತ್ವ ಸಿದ್ಧಾಂತಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಾಧಕ ವ್ಯಕ್ತಿಗಳಾಗಿ ಎಂದು ಶುಭ ಹಾರೈಸಿದರು. ಡಾಕ್ಟರ್ ಫಾಗು ಹಳಕಟ್ಟಿಯವರು ಬಹುಶಃ ಆ ಒಂದು ಸಾಧನೆ ಮಾಡದೇ ಇದ್ದಿದ್ರೆ ಇವತ್ತೇನು ಬಸವಣ್ಣ ವಚನಗಳು ನಾವು ಓದ್ತಾ ಇದೀವಲ್ಲ ಅಥವಾ ಸುಶ್ರಾವ್ಯ ಕೇಳ್ತಾ ಇದೀವಲ್ಲ, ಅದನ್ನ ಸಂರಕ್ಷಣೆ ಅವ್ರು ಮಾಡದೇ ಇದ್ದಿದ್ರೆ ಅದು ನಮ್ಗಳಿಗೆ ಸಿಗ್ತಾ ಇರಲಿಲ್ಲ. ಅಂತಹ ದೊಡ್ಡ ಸಾಧಕರವರು ಬಹಳ ಡೀಟೇಲ್ ಆಗಿ ನಾವು ಅವ್ರ ಬಗ್ಗೆ ಉಪನ್ಯಾಸದಲ್ಲಿ ಮತ್ತು ನಿಮ್ಮ ಅಧ್ಯಕ್ಷತೆ ಮತ್ತು ಉದ್ಘಾಟನೆ ವಹಿಸಿರುವ ಗಣ್ಯರಿಂದ ಕೇಳಲಿದ್ದೇವೆ. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ಅಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್, ಬಸವನಹಳ್ಳಿ ಬಾಲಿಕಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ಸತೀಶ್ ಶಾಸ್ತ್ರಿ, ಸಾಹಿತಿಗಳಾದ ರವೀಶ್ ಕ್ಯಾತನಬೀಡು, ಕನ್ನಡ ಉಪನ್ಯಾಸಕರು ಮತ್ತು ಸಾಹಿತಿಗಳಾದ ಸತ್ಯನಾರಾಯಣ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು.